to a distinguished Bengali doctor of medicine. Good morning. Good morning. Museum English that word. Good morning. ನಿಮ್ಗೇನು ಬೇಕಾಗಿತ್ತು? Good morning. ಈಗ ಮಾರ್ನಿಂಗ್ ಅಲ್ಲ, ಈವ್ನಿಂಗ್, ತಿಳಿತಾ? ಹೆಚ್ಚೇನು ವ್ಯತ್ಯಾಸ ಇಲ್ಲ ಸರ್. ಬೆಳಕು ಮತ್ತು ಕತ್ತಲ ನಡುವಿನ ಒಂದು ಸಣ್ಣ ಗೆರೆ ಅಥವಾ ಒಂದು ಮೆಟ್ಟಿಲಿನ ಹಾಗೆ. ಓಹೋ, ಆಗ ನೀವೇನು ಅಂದ್ಕೊಳೋದಂದ್ರೆ ನಾನು ಇಲ್ಲಿ ಕೂತ್ಕೋಬೋದಾ? ಆ ಕಡೆ ಎಲ್ಲ ಅಷ್ಟೊಂದು ಬೆಂಚ್ಗಳಿದೆ ಅಲ್ವಾ, ಅಲ್ಲಿ ಹೋಗಿ ಕುತ್ಕೋ ಹೋಗು. ಆದರೆ ಆ ಬೆಂಚ್ಗಳಲ್ಲಿ ನೀವಿಲ್ವಲ್ಲ. ನನಗೆ ಬೆಂಚ್ಗಿಂತ ನಿಮ್ಮ ಮುನ್ನಡೆ ಖುಷಿಯಾಗಿದೆ. ಇಲ್ಲೇ ಕೂರ್ಬೋದಲ್ವಾ? ನಿನಗೆ ಖುಷಿ ಆಗಿರ್ಬೋದು, ಆದರೆ ನನ್ಗಾಗಿಲ್ವಲ್ಲ. ನೀವು ಈಗಂದ್ರೆ ಹೇಗೆ ಸರ್? ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ ಬಳಿ ಈ ರೀತಿ ನಡ್ಕೊಂಡ್ರೆ ಹೇಗೆ? ನಾನು ಇಲ್ಲೇ ಒಂದು ಬದಿಲ್ ಕೂತ್ಕೊಂತೇನೆ. ನೀನ್ ಇಲ್ಲಿ ಕೂರೋದು ನನ್ಗೇನು ಇಷ್ಟ ಇಲ್ಲ. ಆದ್ರೆ ನನಗಿಷ್ಟ ಇದೆ. ನೀನ್ ಇಲ್ಲಿ ಕೂತ್ರೆ ನನ್ಗೆ ಓದ್ಲಿಕ್ಕೆ ತೊಂದರೆ ಆಗುತ್ತೆ. ಅದೇಗೆ? ನನ್ನ ಏಕಾಗ್ರತೆಗೆ ತೊಂದರೆ ಆಗುತ್ತೆ. ಓಹೋ, ಹಾಗೆ. The office family to hold the post. He answered. ಏನ್ ಪುಸ್ತಕ ಸರ್ ಅದು? ನಿನ್ಗೆ ಹೇಳಿದ್ರೆ ಅರ್ಥ ಆಗತ್ತಾ? ಹೇಳಿ, ಅರ್ಥವಾಗದಿದ್ರೆ ಹೆಸರು ಕೇಳ್ಬೋದಲ್ವಾ? ಗೀತಾಂಜಲಿ. ಓಹೋ, ರವೀಂದ್ರನಾಥ ಠಾಗೋರ್ ಬರೆದಿದ್ದು ನಾನ್ಸೆನ್ಸ್ ಬುಕ್. ಅಟ್ಟರ್ಲಿ ನಾನ್ಸೆನ್ಸ್. ವಾಟ್ ಯು ಮೀನ್? ಅದೇ ಬರೀ ಕೆಟ್ಟ ಪುಸ್ತಕ. ಅದಕ್ಕಿಂತ ಬಾಲಮಿತ್ರ, ಚಂದಮಾಮ ಓದಿ. ಒಳ್ಳೊಳ್ಳೆ ಕಥೆಗಳಿದ್ದಾವೆ. ತತ್ವ, ನೀತಿ, ಆದರ್ಶದ ಕಥೆಗಳು ತುಂಬ ಸರಳವಾಗಿ ಹೇಳಿದ್ದಾರೆ. ಓಹೋ, ಸರಿ ಸರಿ ಸರಿ. Press itself some of the physical how to keep ಸರ್ ಸರ್ ಅಲ್ಲಿ ನೋಡಿ ಸರ್, ಬಾಗಿ ಕುಳಿತ ಹಿಂಗ್ಸು, ಅವಳು ಹೆದೆ, ಸೊಂಟದ ಕಾಂಬಿನೇಷನ್ ಸೂಪರ್ ಅಲ್ವಾ? ಬ್ಯೂಟಿಫುಲ್, ಸಿಂಪ್ಲಿ ಬ್ಯೂಟಿಫುಲ್. ಏಯ್, ಆಕೆ ನನ್ನ ಹೆಂಡತಿ. ಓಹ್ ಸಾರಿ, ನಾನು ಹ್ಯಾಂಗ್ಸಿನ ಬಗ್ಗೆ ಹೇಳಿದ್ದಲ್ಲ. ಅಲ್ಲೇ ಪಕ್ಕದಲ್ಲಿ ನಿಂತಿರೋ ಆ ಹುಡುಗಿ ಸೌಂದರ್ಯದ ಬಗ್ಗೆ ಹೇಳಿದ್ದು. ಆಹಾ, ವಂಡರ್ಫುಲ್, ಸಿಂಪ್ಲಿ ವಂಡರ್ಫುಲ್. ಏಯ್, ಆಕೆ ನನ್ನ ತಂಗಿ. ಓಹ್ ಸಾರಿ, ಸಾರಿ. ನಾನು ನಿಮ್ಮ ಹೆಂಡತಿ ಅಥವಾ ತಂಗಿಯ ಸೌಂದರ್ಯದ ಬಗ್ಗೆ ಹೇಳಿದ್ದಲ್ಲ, ಟೋಟಲ್ ಆಗಿ ಹೇಳಿದ್ದು. ಅನುರೂಪವಾದ ಸೌಂದರ್ಯ, ಒಪ್ಪುವ ಬೆನ್ನು, ಸೊಂಟ. ಆಹಾ. ಏಯ್, ನೀನೇನು ಆ ಕಡೆ ಈ ಕಡೆ ನೋಡೋದು? ಯಾರು? ನಾನಾ? ಯಾರದ್ದೋ ಹೆಂಡತಿ ಅಥವಾ ತಂಗಿಯ ಸೌಂದರ್ಯನಲ್ಲ, ಇನ್ಯಾರದ್ದಾದ್ರೂ ಅನುಪಮ ಸೌಂದರ್ಯ ನೋಡಕ್ ಸಿಗುತ್ತೇನೋ ಅಂತ ಹುಡುಕ್ತಾ ಇದ್ದೀನಿ. ಓಹೋ, ಪರವಾಗಿಲ್ವೇ ನೀವು ಜನ? ಇರ್ಲಿ ಬಿಡಿ. ನೀವು ನನಗೆ ತೊಂದರೆ ಮಾಡಬೇಕು ಅಂತಲೇ ಬಂದು ಕೂತಿದ್ದ? ಅಲ್ವೇ ಅಲ್ಲ, ಇದುವರೆಗೆ ಅಪರಿಚಿತರಾಗಿದ್ವಿ, ಈಗ ಮತ್ತಷ್ಟು ಹತ್ತಿರವಾದ್ವಿ. ಜೀವನದ ವಿಕಾಸ ಪರಸ್ಪರ ಪರಿಚಯದಿಂದ ಮಾತ್ರ ಸಾಧ್ಯವಾಗುತ್ತೆ. ನಮ್ಮ ತಂದೆ ತಾಯಿ ಹತ್ತಿರವಾಗದಿದ್ರೆ ನಾವೇಗಿರ್ತಿದ್ವಿ ಅಲ್ವಾ? ಓಹೋ, ಪರವಾಗಿಲ್ವೇ, ಒಬ್ಬ ದೊಡ್ಡ ತತ್ವಜ್ಞಾನಿ ಥರ ಮಾತಾಡ್ತಿದ್ದೀರಾ. ಒಪ್ಕೊಂಡ್ರಿ ತಾನೇ? ಸಾಕು ಬಿಡಿ. ನಿಮಗೆ ಮೊದಲು ನಾನೊಬ್ಬ ಕಳ್ಳನಂತೆ, ನಾಲಾಯಕ್ ವ್ಯಕ್ತಿ ಅಂತೆ ಕಂಡೆ. ಈಗ ನಿಮ್ಮ ಮನಸ್ಸಿನ ಭಾವನೆ ಬದಲಾಯ್ತಲ್ವಾ? ಸಾಕು ಬಿಡಿ. ಅಷ್ಟೇನಿಲ್ಲ. ಅಷ್ಟಲ್ದಿದ್ರು 5 ನಿಮಿಷದಲ್ಲಿ ಎಷ್ಟು ಬದಲಾಗ್ಬೋದು ಅಷ್ಟಾದ್ರಲ್ವಾ? ನೀವು ಯಾಕೆ ನನ್ಗೆ ಓದ್ಲಿಕ್ಕೆ ಬಿಡ್ತಿಲ್ಲ? ಛೇ, ಎಲ್ಲಾದರೂ ಉಂಟೆ. ಓದ್ಲಿಕ್ಕೆ ಬಿಡದಿರೋದು ನಾನಲ್ಲ, ಕತ್ಲು. ನೋಡಿ, ಕತ್ಲೆ ಆಗಿದೆ. ಕತ್ಲಲ್ಲಿ ಓದೋದು ಕಣ್ಣಿಗೆ ಹಾಳು. ಓಹೋ, ನನ್ನ ಆರೋಗ್ಯದ ಬಗ್ಗೆ ನಿನಗೆಷ್ಟು ಕಾಳಜಿ? ಅದ್ಯಾಕೆ ಸಂಶಯ? ನನ್ನ ಆರೋಗ್ಯದ ಬಗ್ಗೆ ಸರ್ಕಾರಕ್ಕೂ ಅದೆಷ್ಟು ಕಾಳಜಿ ಗೊತ್ತಾ? ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೊಬ್ಬ ಮಂತ್ರಿ ಇದ್ದಾನೆ. ಕಳೆದ 6 ತಿಂಗಳಿಂದ ನಾನು ಆ ಡಿಪಾರ್ಟ್ಮೆಂಟ್ನ ಖರ್ಚಿನಲ್ಲೇ ಇದ್ದೀನಿ. ನಿಮ್ಗೇನಾಗಿದೆ? ಇನ್ನೂ ಗೊತ್ತಾಗ್ಲಿಲ್ವಾ? ಇಲ್ಲ, ಹೇಳಿದ್ರೆ ತಿಳಿತಿತ್ತು. ಹುಚ್ಚು.
ಹುಚ್ಚ? ಹೌದು, 100% ಹುಚ್ಚು, ಇನ್ಸ್ಯಾನಿಟಿ. ನೀವು ನಿಜ ಹೇಳ್ತಿದ್ದೀರೇನೋ? ಇದೊಳ್ಳೆ ಕತೆ ಆಯ್ತಲ್ಲ. ಒಬ್ಬ ಹುಚ್ಚ ಯಾವಾಗಲೂ ಸತ್ಯವನ್ನೇ ಹೇಳ್ತಾನೆ. ಹುಚ್ಚಿಗಿಂತ ದೊಡ್ಡ ಸತ್ಯ ಯಾವುದಿದೆ? ನೀವೀಗ ಎಲ್ಲಿಂದ ಬರ್ತಿದ್ದೀರಿ? ಹುಚ್ಚಾಸ್ಪತ್ರೆಯಿಂದ. ಇಲ್ಲಿ ನೋಡಿ, ಹೈ ವೋಲ್ಟೇಜ್ ಪಾಸ್ ಮಾಡಿರೋದು, ಬ್ರೈನ್ ಅಲ್ಲಾಡ್ಸೋದಕ್ಕೆ, ನರಮಂಡಲ ಹೊಡೆಯೋದಕ್ಕೆ. ನೀವೀಗ ಹುಷಾರಾಗಿದ್ದೀರಾ? ನಾನು ಯಾವಾಗಲೂ ಹುಷಾರಾಗೇ ಇದ್ದೆ. ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ರಾ? ಇಲ್ಲ, ಹುಚ್ಚಾಸ್ಪತ್ರೆ ಗೋಡೆ ಆರು ಬಂದೆ. ಯಾವಾಗ? 1 ಗಂಟೆ ಆಯಿತು. ಈಗ ಬರೀ ಊರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನನಗಾಗಿ ಹುಡುಕ್ತಿದ್ದಾರೆ. ಪೊಲೀಸ್ ಜೀಪ್ ಎಲ್ಲ ಕಡೆ ಓಡಾಡ್ತಿದೆ, ದೂರವಾಣಿ ಬಡ್ಕತ್ತಿದೆ, ಆಕಾಶದಲ್ಲಿ ವಿದ್ಯುತ್ ತರಂಗ ಹಾರಾಡ್ತಿದೆ. ಇಡೀ ಲೋಕದ ದೃಷ್ಟಿ ಈಗ ನನ್ನ ಮೇಲೆ ಕೇಂದ್ರೀಕರಿಸಲ್ಪಟ್ಟಿದೆ. ಒಬ್ಬ ಹುಚ್ಚನಿಗೆ ಇಷ್ಟೊಂದು ಮಹತ್ವ ಇಲ್ಲ ಬಿಡಿ, ನಾನು ನಂಬೋಲ್ಲ. ಬರೇ ಹುಚ್ಚ ಅಲ್ಲ ಸಾರ್, ವೆರಿ ಡೇಂಜರಸ್ ಕ್ರಿಮಿನಲ್, ಹೋಮಿಸೈಡಲ್ ಮೇನಿಯಾ. ಹೋಮಿಸೈಡಲ್ ಮೆನಿಯಾಕ್? ಹೌದು, ನನಗಿಬ್ಬರನ್ನ ಜೀವಂತವಾಗಿ ಕೊಂದು ಬಂದೆ. ನಿಂಗೆ ಕೊಂದು ಬಂದಿದ್ಯಾ? ಹೌದು, ಇಬ್ರನ್ನ ಒಂದೇ ಏಟಿಗೆ. ಅಯ್ಯೋ, ಅವರು ಸತ್ತ ಮೇಲೆ ಹಿರಿದೆ. ಛೇ, ಕಷ್ಟ ಕಷ್ಟ. ಯಾವುದು ಕಷ್ಟ? ಅವರು ಸತ್ತ ಮೇಲೆ ಇರ್ದಿದ್ದ ನಂತರ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಅದು ಬಹಳ ಕಷ್ಟ. ಏನಂತೀರಿ? ನೀ ಕೊಲೆ ಮಾಡುವಾಗ ಹುಚ್ಚಿತ್ತ? ಅದು ನಾನು ಹೇಗೆ ಹೇಳಿ? ಮೆಂಟಲ್ ಡಾಕ್ಟರ್ ನನಗೆ ಹುಚ್ಚಿತ್ತು ಅಂತಾರೆ, ಪೀನಲ್ ಕೋರ್ಟ್ ಹೇಳುತ್ತೆ ಹುಚ್ಚಲ್ಲ, ಅದೊಂದು ಮರ್ಡರ್ ಅಂತ. ಹಾಗೆ ಎರಡೆರಡು ಅಭಿಪ್ರಾಯ. ಮತ್ತೆ ನಿನ್ಗೆ ನೇಣು ಅಂತ ತೀರ್ಪು ಕೊಟ್ಟಿದ್ದಾರೆ. ನೇಣು? ಹೌದು. ಮತ್ತೆ ನೇಣಿಗೆ ಹಾಕ್ಲಿಲ್ವೇ? ನೇಣಿಗೆ ಹಾಕಿದ್ರೆ ಈಗ ನಿನ್ನ ಎದುರಿಗೆ ಕೂತ್ಕೊಳಕ್ ಆಗ್ತಿತ್ತ? ನಿಂಗೂ ಒಂಚೂರು ಹುಚ್ಚ. ನನಗೆ ತಡವಾಯ್ತು. ಪರಿಚಯ ಆಗಿನೂ 5 ನಿಮಿಷ ಆಗಿಲ್ಲ ಅಷ್ಟರಲ್ಲೇ. ಇಲ್ಲ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಓಹೋ, ನನ್ನ ಕತೆ ಕೇಳೋದಿಲ್ವ ನೀವು? ನನಗೆ ಕೇಳ್ಬೇಕು ಅನ್ನಿಸ್ತಾನೂ ಇಲ್ಲ, ಕೇಳಬೇಕಾಗಿನೂ ಇಲ್ಲ. ನೀನು ಕೇಳಬೇಕು ಅನ್ನೋ ಆಸೆ ನಂದು. ನಾನು ನೇಣುಗಂಬಕ್ಕೆ ಹತ್ತೋ ಮೊದಲು ನನ್ನ ಕತೆ ಒಬ್ಬರಾದ್ರೂ ಪೂರ್ತಿಯಾಗಿ ಕೇಳಲೇಬೇಕು. ಓ, ಅಲ್ಲಿ ನನ್ನ ಹೆಂಡತಿ ತಂಗಿ ಕಾಯ್ತಿದ್ದಾರೆ, ನಾ ಹೊರಡ್ತೀನಿ. ಓಹೋ, ಇಲ್ಲ, ಅವ್ರಲ್ಲಿ ಸುಮ್ಮನೆ ಕೂತಿದ್ದಾರೆ. ಹೆಂಗಸ್ರ ಬಗ್ಗೆ ನನಗೆ ಕನಿಕರ ಇಲ್ಲ. ನನ್ನ ಈ ಸ್ಥಿತಿಗೆ ಅವರೇ ಕಾರಣ. ಯಾರು? ಹೆಂಗಸ್ರೆ? ಹೌದು. ಬನ್ನಿ ಕೂತ್ಕೊಳ್ಳಿ, ಎಲ್ಲ ವಿವರವಾಗಿ ಹೇಳ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಪರವಾಗಿಲ್ಲ, ನಿಂತಿರ್ತೀನಿ. ಅವೆಲ್ಲ ಆಗಲ್ಲ, ನೀವು ಇಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ನನ್ನ ಕತೆ ಪೂರ್ತಿಯಾಗಿ ಕೇಳಬೇಕು. ಕೂತ್ಕೊಳ್ಳಿ. ಆಯ್ತು, ಬೇಗ ಮುಗಿಸಿ. ಯಾಕೆ ಭಯ ಆಗ್ತಿದೇನು? ಇಲ್ಲ, ನಂಗೇನು ಭಯ ಆಗ್ತಿಲ್ಲ. ಆಗುತ್ತೆ, ಖಂಡಿತ ಆಗುತ್ತೆ, ಚೆನ್ನಾಗಿ ಭಯ ಆಗುತ್ತೆ. ಭಯ ಮನುಷ್ಯನ ದೌರ್ಬಲ್ಯ ಅಲ್ಲ. ಇರ್ಲಿ ಬಿಡಿ. ನೀವು ಮಾತಾಡೋದು ನೋಡಿದ್ರೆ ಹುಚ್ಚು ಲಕ್ಷಣ ಕಾಣ್ತಿಲ್ವಲ್ಲ? ಅದೇ ನಿಜವಾದ ಹುಚ್ಚು. ಮನುಷ್ಯನ ಭಾವನೆಗಳ ಹಂತಕ್ಕೆ ಹುಚ್ಚು ಅಂತಾರೆ. ನೀವು ಕವಿ ಥರ ಮಾತಾಡ್ತಿದ್ದೀರಿ. ಇದು ನಾನು ಹೇಳಿದ್ದಲ್ಲ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಪುಸ್ತಕದ ಸಾಲುಗಳು. ಅದಿರ್ಲಿ, ನಿಮ್ಮ ಕತೆ ಹೇಳಿ. ಓಹ್, ಅದನ್ನು ಮರ್ತೇ ಬಿಟ್ಟೆ. ಹೀಗೆ ನನ್ನ ಹ್ಯಾಂಗ್ ಮಾಡಬೇಕು ಅಂತ ತೀರ್ಪು ಕೊಟ್ಟರು 1 ವರ್ಷದ ಹಿಂದೆ, ಇಬ್ಬರನ್ನ ಜೀವಂತವಾಗಿ ಕೊಂದಿದ್ದಕ್ಕೆ. ಮತ್ತೆ ಯಾಕೆ ನೇಣಿಗೆ ಹಾಕ್ಲಿಲ್ಲ? ಇನ್ನೂ ಸಮಯ ಕೂಡಿ ಬಂದಿಲ್ಲ. 1 ವರ್ಷವಾದ್ರು? 1.5 ವರ್ಷ ಕಠಿಣ ಶಿಕ್ಷೆ, ನಂತರ ನೇಣು. 2 ಶಿಕ್ಷೆನಾ? ಹೌದು, 2 ಕಾರಣಕ್ಕೆ. ಮೊದಲನೇದು, ಅವ್ರನ್ನ ಕೊಲ್ಲೋಕೆ ಅಂತ ಆಯುಧ ಹಿಡ್ಕೊಂಡು ಓಡಾಡಿದ್ನಲ್ಲ, ಅದು ಮೊದಲನೇ ತಪ್ಪು. ನಂತರ ಅವ್ರಿಬ್ಬರನ್ನ ಜೀವಂತವಾಗಿ ಕೊಂದಿದ್ದು 2ನೇ ತಪ್ಪು. ಹಾಗಾಗಿ 2 ಶಿಕ್ಷೆ. 2 ಜೊತೆಗೇನಾ? ಹೌದು. ಮೊದಲು ನೇಣಿಗಾಕಿ ಆಮೇಲೆ ಶಿಕ್ಷೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಅವ್ರಿಗೆ ತಲೆ ಸರಿ ಇಲ್ಲ. ಮತ್ತೆ ಕೊನೆಯ ಶಿಕ್ಷೆ ಇನ್ಯಾವಾಗ? ಅದನ್ನ ತೀರ್ಮಾನ ಮಾಡ್ಬೇಕಾದ ನಾನು. ಅವ್ರು ಫಸ್ಟ್ ನಾನು ಹಿಡೀಲಿ. ನೀವು ಹುಚ್ಚಾಸ್ಪತ್ರೆಗೆ ಹೇಗೆ ತಲುಪಿದ್ರಿ? ನಾನು ಸೆಂಟ್ರಲ್ ಜೈಲಲ್ಲಿ ಇದ್ದಾಗ ನನ್ನ ಸ್ವಭಾವ ನೋಡಿ ಅವ್ರಿಗೆ ಹಂಗೆ ಅನ್ಸಿರ್ಬೋದು, ಇವನು ಇಲ್ಲೇ ಇದ್ರೆ ಹ್ಯಾಂಗ್ ಮಾಡ್ಕೋಬೋದು ಅಂತ. ಅದಕ್ಕೆ ನೇರ ಹುಚ್ಚಾಸ್ಪತ್ರೆ ಕಳಿಸಿದ್ರು. ಛೇ, ಇಂಥ ವಿದ್ಯಾವಂತನಿಗೆ ಈಗ ಮಾಡಬಾರ್ದಿತ್ತು. ಬರೇ ವಿದ್ಯಾವಂತ ಅಲ್ಲ ಸ್ವಾಮಿ, MA in ಲಿಟ್ರೇಚರ್. MA in ಲಿಟ್ರೇಚರ್? ಎಸ್, ಫಸ್ಟ್ ಕ್ಲಾಸ್.
ಆದ್ರೂ ಇಂಥ ವಿದ್ಯಾವಂತನ್ಗೆ ಈಗ ಮಾಡೋದು ಅಂದ್ರೆ ನನ್ನ ಜಾಗದಲ್ಲಿ ನೀವಿದ್ದಿದ್ರು ಹೀಗೆ ಆಗ್ತಿತ್ತು. ನೀವೊಬ್ಬ ಗಂಡಸಾಗಿದ್ರೆ ಹೇಳ್ತೀನಿ ಕೇಳಿ. ನಾನೊಂದು ಹುಡುಗಿನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೆ. ಎಲ್ಲ ಪ್ರೀತಿನೂ ಹಾಗೆ ಅಲ್ವಾ? ಹೌದು, ನೀವು ಯಾರನ್ನಾದ್ರೂ ಪ್ರೀತಿಸಿದ್ರಾ? ಅಲ್ಲಿ ಕೂತಿರೋದು ನನ್ನ ಹೆಂಡ್ತಿ. ನಾನು ಕೇಳ್ತಿರೋದು ಅದಲ್ಲ, ಜೀವಕ್ಕಿಂತ ಜಾಸ್ತಿ ಅಂತ. ಹೌದು, ಖಂಡಿತ. ಯು ಆರ್ ಆನ್ ಇಂಟರ್ ಕಾಂಟಿನೆಂಟಲ್ ರಾಯಲ್ ಇಂಪೀರಿಯಲ್ ಇಡಿಯಟ್. ಐ ಆಮ್ ಸಾರಿ. ಹೆದರಬೇಡಿ, ಪ್ರೀತಿ ವಿಷಯ ಕೇಳಿದ್ರೆ ನನಗೆ ಸರ್ವಾಂಗ ನಡುಗುತ್ತೆ. ಹಾಗೆ ನಾನು ಒಬ್ಬಳನ್ನ ಪ್ರೀತಿಸ್ದೆ, ಜೀವಕ್ಕಿಂತ ಹೆಚ್ಚಾಗಿ. ಅವಳನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ. ಸರ್ವಸ್ವ ಸರ್ವಸ್ವ? ನಾನ್ಸೆನ್ಸ್, ಹಾಗೇನಿಲ್ಲ. ಆದರೆ ಅವತ್ತು ನನಗೆ ಹಂಗೆ ಅನಿಸ್ತು, ಸರ್ವಸ್ವ ಅಂತ. ನಿಮಗೆ ಮದುವೆ ಆಗಿದೆಯಾ? ಹೌದು, ಅದೇ ನನ್ನ ಬದುಕಿನ ದೊಡ್ಡ ದುರಂತ. ಮದುವೆನೂ ಆಯಿತು, ಜೊತೆಗೆ ನನ್ನ ಪ್ರೀತಿನೂ ಸತ್ತು ಹೋಯಿತು. ಅದೇಗೆ? ಅದೇಗೆಂದರೆ, ಮದುವೆಗೆ ಮಾರನೇ ದಿನ ಅವಳ ಅವತಾರ ತಿಳಿತು. ಅವಳಿಗೆ ನಾನಲ್ಲದೆ ಬೇರೆ ಇಬ್ಬರು ಗಂಡಸರ ಜೊತೆ ಸಂಬಂಧ ಇದೆ ಅಂತ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಹೇಳಿ? ಹೌದು, ನಿಮ್ಮ ಹೆಂಡತಿಗೆ ಬೇರೆ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದರೆ ನೀವು ಸುಮ್ಮನೆ ಇರ್ತೀರಾ? ಇಲ್ಲ. ಆದರೆ ನಾನು ಸುಮ್ಮನೆ ಇದ್ದೆ. 6 ತಿಂಗಳು ಇದೆಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದೆ. ಒಂದ್ಸರಿ ಹೀಗೆ ಮನೆಗೆ ಹೋದೆ. ನೋಡಿದಾಗ ನನ್ನ ಹೆಂಡತಿ ಒಬ್ಬನ ಜೊತೆ ಹಾಸಿಗೆಲ್ ಮಲಗಿದ್ದಾಳೆ. ಅದನ್ನು ನೋಡಿ ನನಗೆ ರಕ್ತ ಹೆಪ್ಪುಕಟ್ಟಿ ಸಿಟ್ಟು ತಡೆಯೋಕ್ಕಾಗದೆ ಅಲ್ಲೇ ಚಿಕ್ಕ ಚಾಚಿಂದ ಕೊಂದಾಕ್ಬಿಟ್ಟಿದ್ದೀನಿ. ಸುಮಾರು ಒಂದು 20 ಸಲ ಚುಚ್ಚಿದ್ದೀನಿ. ಅಯ್ಯೋ, ಭಯಂಕರ. ಆದರೂ ನೀವು ಆ ಥರ ಪಡಬಾರ್ದಿತ್ತು. ಓ, ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿರೋ ನಿಮ್ಮ ಹೆಂಡತಿ ಸೌಂದರ್ಯದ ಬಗ್ಗೆ ಹೊಗಳಿದ್ಕೆ ನಿಮಗೆಷ್ಟು ಸಿಟ್ಟು ಬಂತು. ಆದರೆ ಅವತ್ತು ಅವನ್ನ ನೋಡಿದ್ದು ನನ್ನ ಹೆಂಡತಿ ಎದೆ ಮೇಲೆ. ಎಲ್ಲರೂ ಹೇಳ್ತಾರೆ ಸಮಾಧಾನ ಮಾಡಿ ಯೋಚನೆ ಮಾಡ್ಬೋದಾಗಿತ್ತು ಅಂತ. ಇದೇ ಪರಿಸ್ಥಿತಿ ಅವ್ರ ಜೀವನದಲ್ಲಿ ಬಂದಿದ್ರು ನೋಡಿ ಸಂತೋಷ ಪಡ್ತಿದ್ರೇನು? ಛೇ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಿತ್ತು. ಈಗಲಾದರೂ ನನ್ನ ಮೇಲೆ ಸಿಂಪತಿ ಬಂತಲ್ಲ. ನಂಗೆ ಶಿಕ್ಷೆ ಕೊಟ್ಟ ಕೋರ್ಟ್ಗೂ ನನ್ನ ಮೇಲೆ ಸಿಂಪತಿ ಇತ್ತು. ಆದರೆ ವಿಚಾರಣೆ ವೇಳೆ ನಾನು ಹೇಳಿದ ಒಂದು ಮಾತು ವಿಧಿ ಅಂತ ತೀರ್ಪು ಕೊಡ್ತು. ವಿಧಿ? ಅದೇನು? ಸೆಷನ್ ಜಡ್ಜ್ ಎಂಬ ಮನುಷ್ಯ ಸಿಂಪತಿಯಿಂದ ಕೇಳಿದರು, ಏನಾದರೂ ಕೇಳಲಿದೆಯೇ ಅಂತ. ನಾನು ಹ್ಞೂ ಅಂದೆ. ಗ್ರಾಂಟೆಡ್ ಅಂದರು. ಯುವರ್ ಆನರ್, ನಿಮ್ಮ ಹೆಂಡತಿ ಜೊತೆ ಒಂದು ರಾತ್ರಿ ಅಂದೆ. ಅವ್ರ ಕೋಪ ಮತ್ತು ಆಶ್ಚರ್ಯದಿಂದ ನೇಣು ಅಂತ ತೀರ್ಪು ಕೊಟ್ಟರು. ಇವಾಗ ಹೇಳಿ, ಹುಚ್ಚು ನನಗ ಅಥವಾ ಕೋರ್ಟ್ಗ? ಕತೆ ಮುಗೀತಾ? ಇಲ್ಲ, ಮುಗಿಲಿಲ್ಲ. ಹಾಗೆ 1.5 ವರ್ಷ ಕಠಿಣ ಶಿಕ್ಷೆ, ನಂತರ ನೇಣು ಅಂತ ತೀರ್ಮಾನ. ನೀವು ಅಪೀಲ್ ಮಾಡ್ಬೋದಿತ್ತಲ್ವಾ? ಮಾಡಲಿಲ್ಲ. ಹಾಗೆ ಮಾಡಿದರೆ 2 ಸರಿ ಹ್ಯಾಂಗೆ ಮಾಡ್ತಾಯಿದ್ರು. ಅದಕ್ಕೆ ಮಾಡಲಿಲ್ಲ. ನೀವು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ತಪ್ಪಲ್ವಾ? ಓಹೋ, ತಪ್ಪ? ಯಾರಂಗಂದ್ರು? ಹೌದು, ನಾನು ಏನಕ್ಕೆ ತಪ್ಪಿಸ್ಕೊಂಡು ಬಂದೆ ಅಂತ ಗೊತ್ತಾ ನಿಮಗೆ? ನನ್ನ ಹೆಂಡತಿಗೆ 2 ಪ್ರೇಮಿಗಳು ಅನ್ನಲ್ಲ, ಆ ಇನ್ನೊಬ್ಬನ್ನ ಕೊಂದೆ ನಾನು ಇನ್ನು ಹೋಗೋದು. ಇದೇ ಚಾಕುವಿಂದ ಸಿಗಿತೀನಿ. ದಟ್ಸ್ ಮೈ ಲೈಫ್ ಲಾಸ್ಟ್ ಆಂಬಿಷನ್. ದೇವ್ರೆ, ಆ ವ್ಯಕ್ತಿ ಯಾರೆಂತ ಗೊತ್ತಾ ನಿನಗೆ? ಅದೇ ನನ್ನ ಸಮಸ್ಯೆ. ಸಾಧಾರಣ ಎಲ್ಲಿ ಎದ್ದೊಳಿ ಸರ್, ಸ್ವಲ್ಪ ಎದ್ದೊಳಿ ಸಾರ್, ಎದ್ದೊಳಿ ಎದ್ದೊಳಿ ಎದ್ದೊಳಿ. ಗೋಪಿ, ಸಾಧಾರಣ ಅಲ್ಲ, ನಿಮ್ಮಷ್ಟೇ ಎತ್ತರ, ನಿಮ್ಮಷ್ಟೇ ದಪ್ಪ. ಓ, ನಿಮ್ಮ ಹಾಗೆ ಸಣ್ಣ ಮೀಸೆ. ಹೌದು, ನಿಮಗೆಷ್ಟು ಪ್ರಾಯ? 40. ಅವನಿಗೂ ಅಷ್ಟೇ, 40. ರವೀಂದ್ರನಾಥ ಟಾಗೋರ್ ಪುಸ್ತಕ. ಅವನು ನನ್ನ ಹೆಂಡತಿಗೆ ಬರ್ತಿದ್ದ ಸಾಲುಗಳಲ್ಲಿ ಇದೇ ಇತ್ತಿತ್ತು. ಬುದ್ಧಿ ಇರೋರು ತುಂಬಾ ಮಂದಿ ಟಾಗೋರ್ ಅವ್ರ ಕಾವ್ಯ ಓದ್ತಾರಪ್ಪ, ಅದ್ರಲ್ಲೇನು ವಿಶೇಷ? ಹಾಗೆ ಬುದ್ಧಿ ಇರೋರೆಲ್ಲ ಒಂದೇ ಥರ ಇರ್ತಾರ? ನಿಮ್ಮ ಮಾತಿನ ಅರ್ಥ ಏನು? ನೀನು ನನ್ನ ಹೆಂಡತಿಯ ಇನ್ನೊಬ್ಬ ಪ್ರೇಮಿಯ ಥರ ಕಾಣ್ತಿದ್ದೀಯ. ಒಂದೇ ಆಕಾರದವರು ತುಂಬಾ ಮಂದಿ ಯಾಕಿರ್ಬಾರ್ದು? ಒಂದೇ ಮಚ್ಚೆ ಇರೋರು ಇರ್ತಾರ?
ಮಚ್ಚೆ ಅಂದ್ರೆ ಅಚ್ಚೆನಾ? ಹೌದು, ಒಂದು ಕಾಸಗಲದ ಕರಿಮಚ್ಚೆ. ಎಲ್ಲಿ? ಯಾವ ಜಾಗದಲ್ಲಿ? ಅವನ ಭುಜದಲ್ಲಿ. ಇಲ್ಲಿ ತೋರಿಸಿ. ತೋರಿಸಿ ತೋರಿಸಿ. ನೀವು ಹುಚ್ಚರು ಥರ ಆಡಬೇಡಿ. ಇದೇ ತಾನೇ, ನಂಗೆ ಗೊತ್ತಿತ್ತು. ನಾವು ಬರೋವಾಗಲೇ ನೋಡಿದ್ದೆ. ಓ, ಅಲ್ಲಿ ನನ್ನ ಹೆಂಡತಿ ಕಾಯ್ತಿದ್ದಾರೆ. ಅದು ನಾನು ಬಿಟ್ಟರೆ ಮಾತ್ರ. ಪರವಾಗಿಲ್ಲ, ಕೊನೆಯಲ್ಲಾದರೂ ಒಂದು ಸತ್ಯ ಹೇಳ್ತೀರಾ? ಎಂಥ ಸತ್ಯ? ನೀವು ನನ್ನ ಹೆಂಡತಿ ಜೊತೆ ಎಷ್ಟು ದಿನ ಇದ್ರಿ? ನಿನ್ನ ಹೆಂಡತಿ ಯಾರಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ? ನಿಜವಾಗ್ಲು ನಾನು ಹೇಳ್ತಿರೋದು ಸತ್ಯ. ಪರವಾಗಿಲ್ಲ, ನಾನೀಗ ನಿನ್ನ ಕೊಂದೇ ಹೋಗ್ತೀನಿ. ನಿಜವಾಗ್ಲು ನೀನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ, ಓ ಅಲ್ಲಿ ಪೊಲೀಸರು ಹೋಗ್ತಿದ್ದಾರೆ. ನಾನು ಜೋರಾಗಿ ಕರೀತೀನಿ. ಓಹೋ, ಅದೇಗೆ? ನೋಡು, ಆ ಕಡೆ ಪೊಲೀಸ್ ನಡ್ಕೊಂಡು ಹೋಗ್ತಿದ್ದಾರೆ. ನಾನು ಜೋರಾಗಿ ಕರೆದು ಕೂಗ್ತೀನಿ. ನೀನು ಆ ಕೆಲಸ ಮಾಡಿದರೆ ನೀನು ಕೊಂದು ನಾನೇ ಶರಣಾಗ್ತೀನಿ. ನಿಮಗೆ ಹುಚ್ಚು. ಹೌದು, ಹೋಮಿಸೈಡಲ್ ಮೇನಿಯಾ. ರೀ ಮಿಸ್ಟರ್, ನನ್ನ ಹೆಂಡತಿ ಎದ್ಲು, ನಾನು ಹೊರಡ್ತೀನಿ. ಆಕೆ ಕೇಳೋದು ನಿನ್ನ ಬೊಬ್ಬೆ, ನೋಡೋದು ನಿನ್ನ ಹೆಣ ಇರಬಹುದು. ನಾನು ನಿಮ್ಮನ್ನು ಕೊಂದ್ಬಿಟ್ಟೆ. ಕಿರುಚ್ಬೇಡ, ನೋವಾಗಿದೆ. ಪರವಾಗಿಲ್ಲ, ನಾನು ಇದನ್ನ ಒಂದು ಪರೀಕ್ಷೆಗಾಗಿ ಮಾಡಿದೆ. ಮನುಷ್ಯನ ಒಳಗೆ ಭಯ ಎಷ್ಟಿರುತ್ತೆ, ಅದು ಏನೇನು ಮಾಡಿಸುತ್ತೆ ಅಂತ ತಿಳ್ಕೊಳೋದು ನನ್ನ ಉದ್ದೇಶ ಆಗಿತ್ತು. ನೀವು ಎಂಥ ಕೆಲಸ ಮಾಡಿಬಿಟ್ರಿ. ನೀವು ಕ್ರಿಮಿನಲ್ಲಾ? ನಾನು ಇರುವೆ ಕೂಡ ಸಾಯಿಸಿಲ್ಲ. ನಿಮ್ಗೆ ಹುಚ್ಚಿದ್ಯಾ? ಅದು ನಾನೇ ಹೇಳಿ. ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಬರ್ನಿಂಗ್ ಪ್ರೂವ್ ದಟ್ ಮ್ಯಾಟರ್. ಇಂಥ ಕೆಲಸ ಮಾಡಿಬಿಟ್ರಿ. ನಾನು ಹೋಗ್ತೇನೆ. ಹೋಗ್ಬೇಡ, ರಕ್ತ ಬಿದ್ದಿದೆ ನೋಡ್ಕೊ. ಇಲ್ಲ. ಒಳ್ಳೇದಾಯ್ತು, ಬುಕ್ಸ್ ಎತ್ಕೊ. ಗುಡ್ ನೈಟ್.